ರಾಶಿಯವರಿಗೆ ಆಸ್ತಿಯನ್ನು ಬದಲಾವಣೆ ಮಾಡ್ತಕ್ಕಂತಹ ವಿಚಾರದಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕಬಹುದು. ಯಾವುದೋ ಒಂದು ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತಲೋ ಅಥವಾ ಇರುವಂತಹ ಆಸ್ತಿಯನ್ನು ಕೊಟ್ಟು ಬೇರೆ ಆಸ್ತಿಯನ್ನು ಕೊಂಡುಕೊಳ್ಳಬೇಕು ಅಂತಕ್ಕಂತಹ ವಿಚಾರ ಏನಾದರೂ ಮನಸ್ಸಿನಲ್ಲಿದ್ದರೆ ಆ ಪ್ರಯತ್ನವನ್ನು ಮಾಡಿದಾಗ ಆ ಕೆಲಸ ಆದಾಗ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ನಿಮ್ಮ ಬಂಧುಗಳಲ್ಲಿ ಮಂಗಳ ಕಾರ್ಯದಿಂದ ಮನಸ್ಸಿಗೆ ಒಂದಷ್ಟು ಸಮಾಧಾನ, ನಿಮ್ಮ ಸಂಬಂಧಿಕರ ನೆಂಟರಿಷ್ಟರ ಮನೆಯಲ್ಲಿ ಯಾವುದೋ ಒಂದು ಮಂಗಳ ಕಾರ್ಯ ಆಗತ್ತೆ ಅನ್ನುವಂತಹ ವಿಚಾರ ಕೇಳಿ ಆ ವಿಷಯದಿಂದ ನಿಮಗೆ ಒಂದಷ್ಟು ಸಮಾಧಾನ ಆಗುವಂಥದ್ದು. ಕೋರ್ಟ್ ಕಚೇರಿ ಇತ್ಯಾದಿ ವಿಚಾರಗಳಲ್ಲಿ ವಿಶೇಷವಾದಂತಹ ಚರ್ಚೆ, ನ್ಯಾಯಸಮ್ಮತವಾದಂತಹ ವಿಚಾರಕ್ಕೆ, ಕಾನೂನಾತ್ಮಕವಾದಂತಹ ಹೋರಾಟದ ವಿಚಾರಕ್ಕೆ ಒಂದಷ್ಟು ವಿಚಾರಗಳು ಮುನ್ನೆಲೆಗೆ ಬರುವಂಥದ್ದಾಗುತ್ತೆ. ಆರೋಗ್ಯ, ಹಣ ಇತ್ಯಾದಿಗಳ ವಿಚಾರದಲ್ಲಿ ಸರಿಯಾದಂತಹ ನಿರ್ಧಾರವನ್ನು ಮಾಡಿದರೆ ಒಳ್ಳೆಯದು. ಯಾವುದು ಆರೋಗ್ಯಕ್ಕೆ ಸೂಕ್ತವೋ ಅಂತಹ ವಿಚಾರವನ್ನು ಮಾಡಿ ಸರಿಯಾದಂತಹ ಸಲಹೆಯನ್ನು ಪಡ್ಕೊಳ್ಬೇಕು. ಹಣದ ವಿಚಾರದಲ್ಲೂ ಕೂಡ ಅದೇ ರೀತಿಯ ವಿಶೇಷವಾದಂತಹ ಗಮನವನ್ನು ಹರಿಸಬೇಕಾಗುತ್ತೆ. ದೈಹಿಕವಾದಂತಹ ಆಯಾಸ, ಕೋಪವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ನಿಮ್ಮ ಶಕ್ತಿಯನ್ನು, ನಿಮಗಿರತಕ್ಕಂತಹ ಸಾಮರ್ಥ್ಯವನ್ನು, ಬುದ್ಧಿವಂತಿಕೆಯನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ವೃಷಭ ರಾಶಿ, ನಿಮ್ಮ ಕೆಲಸದಲ್ಲಿ ಒಂದಷ್ಟು ಜಾಗ್ರತೆಯನ್ನು ವಹಿಸಿ. ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಅಂತ ಅರ್ಥ. ಬೇರೆಯವರ ಕೆಲಸದಲ್ಲಿ ಅಥವಾ ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡುವಂಥದ್ದು ಬೇಡ. ಅತಿಯಾದಂತಹ ಯೋಚನೆಗಳು ಆತಂಕಕಾರಿಯಾಗಿರುತ್ತೆ. ಹಾಗಾಗಿ ತುಂಬ ಕೆಟ್ಟದಾಗಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು, ಋಣಾತ್ಮಕವಾಗಿ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಖಂಡಿತವಾಗಿ ಬೇಡವೇ ಬೇಡ. ಸ್ವಸಾಮರ್ಥ್ಯದಿಂದ ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ನಿಮ್ಮ ಸಾಮರ್ಥ್ಯ ಏನಿದೆ, ನಿಮ್ಮ ಬುದ್ಧಿವಂತಿಕೆ ಏನಿದೆ, ಅದರಿಂದಲೇ ನಿಮಗೆ ಗೌರವ ಅಂತಕ್ಕಂಥದ್ದು ಸಿಕ್ಕತ್ತೆ. ನಿವೃತ್ತ ಜೀವನವನ್ನು ನಡೆಸ್ತಾ ಇರತಕ್ಕಂಥವರಿಗೆ ಬಹಳ ಶುಭವಾದಂತಹ ದಿವಸ ಇದಾಗಿದೆ. ಮಾಧ್ಯಮದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥವರಿಗೆ ತೃಪ್ತಿ ಮತ್ತು ಲಾಭ ಈ ದಿವಸ ಸಿಕ್ಕುವಂಥದ್ದು. ಸಾಕು ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನು ನೀಡಿ ಪ್ರಾಣಿಗಳ ಬಗ್ಗೆ ದಯೆಯನ್ನು ತೋರಿಸಿ ಶುಭವಾಗಿ. ಮಿಥುನ ರಾಶಿ, ಬೇರೆಯವರನ್ನು ಅನುಸರಿಸಿ, ಆದರೆ ಅನುಕರಿಸಬೇಡಿ. ಯಾವ ವಿಷಯದಿಂದ ಬೇರೆಯವರನ್ನ ಅನುಸರಣೆ ಮಾಡಿದರೆ ನಿಮಗೆ ಅನುಕೂಲವಾಗುತ್ತೋ ಅಂತಹ ಪ್ರಯತ್ನಗಳನ್ನು ಮತ್ತೆ ಮತ್ತೆ ಮಾಡಿ ಅನ್ನುವಂಥದ್ದು. ನಿಮ್ಮ ರಹಸ್ಯ ವಿಚಾರಗಳು ನಿಮಗೆ ತೊಂದರೆಯನ್ನು ಮಾಡುತ್ತೆ, ಅವಮಾನಕ್ಕೆ ಅದು ಕಾರಣವಾಗುತ್ತೆ. ಆದ್ದರಿಂದ ಯಾವುದೇ ವಿಷಯವನ್ನು ನೀವು ಮುಚ್ಚಿಟ್ಟಿದ್ರೂ ಕೂಡ ಅದು ಬಹಿರಂಗವಾಗಿ ನಿಮಗೆ ಮರ್ಯಾದೆ ಹೋಗುವಂತಹ ಪ್ರಸಂಗ ಇರುತ್ತೆ ಅನ್ನುವಂಥದ್ದು. ಸ್ವಂತ ಬುದ್ಧಿಯಿಂದ ನಿಮ್ಮ ಕೆಲಸವನ್ನು ಮಾಡಬೇಕು. ಯಾರೋ ಹೇಳಿದರು, ಇನ್ಯಾರೋ ಒತ್ತಡವನ್ನು ಹಾಕಿದರು ಅಂತ ಹೇಳಿ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ಅರ್ಥ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಾದಂತಹ ದಿವಸ. ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಅಥವಾ ಸಮಸ್ಯೆ ಎನ್ನುವಂಥದ್ದಿರುತ್ತೆ, ಅದರ ಬಗ್ಗೆ ತುಂಬ ಗಮನವನ್ನು ಹರಿಸಬೇಕು. ನಿಮ್ಮ ತಪ್ಪು ನಿಮ್ಮನ್ನು ಮತ್ತೆ ಮತ್ತೆ ಕಾಡುವಂಥದ್ದು. ತಪ್ಪು ಮಾಡಿರ್ತೀರಿ, ಆದರೆ ಅದೇ ತಪ್ಪಿನಿಂದ ಪ್ರತಿ ಸಾರಿಯೂ ಕೂಡ, ಪ್ರತಿ ಕ್ಷಣವೂ ಕೂಡ ನಿಮಗೆ ಆ ಪಾಪ ಪ್ರಜ್ಞೆ ಕಾಡುವಂಥದ್ದಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳು ಬಹಳ ವೇಗವಾಗಿ ನಡೀತಕ್ಕಂತಹ ದಿವಸ ಇದು. ಎಲ್ಲೂ ಕೂಡ ನಿಧಾನ ಅನ್ನುವಂಥದ್ದು ಇರುವುದೇ ಇಲ್ಲ ಅಂತ ಅರ್ಥ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ಸುಬ್ರಹ್ಮಣ್ಯ ಸ್ವಾಮಿಗೆ ಭಸ್ಮದಿಂದ ಅರ್ಚನೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಶುಭವಾಗಿ. ಕರ್ಕಾಟಕ ರಾಶಿ, ಮಕ್ಕಳಿಂದ ಸಂತೋಷ ಸಿಕ್ಕುವಂತಹ ದಿವಸ ಇದು. ಮಕ್ಕಳ ಒಂದು ಅಭ್ಯುದಯ, ಅವರ ಚಟುವಟಿಕೆ ನಿಮಗೆ ತುಂಬ ಖುಷಿಯನ್ನು, ಸಮಾಧಾನವನ್ನು ನೀಡ್ತಕ್ಕಂಥದ್ದು. ಹಣದ ಅಭಾವ, ತುಂಬ ಬೇಸರವಾಗ್ತಕ್ಕಂಥದ್ದು, ವೈರಾಗ್ಯದ ಮಾತು, ನನಗ್ಯಾಕೆ ಬೇಕು ಈ ವ್ಯವಹಾರಗಳೆಲ್ಲ ಅನ್ನುವಂತಹ ಮಾತು, ಇವೆಲ್ಲವನ್ನು ನೋಡುವಂಥದ್ದಾಗುತ್ತೆ. ನಿಮ್ಮ ವ್ಯವಹಾರದ ನಿರ್ಧಾರಗಳನ್ನು ಏನೇ ಇದ್ದರೂ ಕೂಡ ನೀವೇ ಮಾಡುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಕಾಣುವಂತಹ ದಿವಸವಾಗುತ್ತೆ. ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು. ಬೇರೆಯವರ ಸಹಾಯದ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ನಿರಾಸೆ ಆಗುವಂಥದ್ದು. ಯಾರೋ ನನಗೆ ಸಮಯಕ್ಕೆ ಸಹಾಯ ಮಾಡ್ತಾರೆ, ನಾನು ಅವರನ್ನು ನಂಬಿದ್ದೀನಿ, ಅವರು ನನ್ನ ಕೈ ಬಿಡೋದಿಲ್ಲ, ಹೀಗೆಲ್ಲ ಒಂದಷ್ಟು
ದೃಢವಾದಂತಹ ನಂಬಿಕೆಯನ್ನು ಇಟ್ಟುಕೊಂಡಾಗ ಅಂಥವರು ನಿಮಗೆ ಕೈ ಕೊಡ್ಬೋದು. ಆಗ ದೊಡ್ಡ ಮಟ್ಟದ ನಿರಾಸೆಗೆ ಒಳಗಾಗ್ತೀರಿ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಸಿಂಹರಾಶಿ ಪ್ರೇಮಿಗಳಿಗೆ ಅಪಘಾತವಾಗತಕ್ಕಂತಹ ಸಂಭವ, ಆ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ತುಂಬ ಎಚ್ಚರಿಕೆಯನ್ನು ವಹಿಸಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತಮ್ಮ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗತಕ್ಕಂತಹ ಸಾಧ್ಯತೆ. ನಿಮ್ಮ ಆಸೆಗಳು ಒಂದಷ್ಟು ಈಡೇರಬಹುದು, ಆದರೆ ಅವೆಲ್ಲವೂ ಕೂಡ ಸಮಾಜಕ್ಕೆ ಮಾರ್ಗದರ್ಶಿಯಾಗಿರಲಿ, ಉತ್ತಮವಾದಂತಹ ಸಂದೇಶವನ್ನು ಹೇಳತಕ್ಕಂತಹ ವಿಚಾರಗಳಾಗಿರಲಿ ಅಂತ ಅರ್ಥ. ಶ್ರೀಮಂತ ಅಥವಾ ಗಣ್ಯ ವ್ಯಕ್ತಿಗಳ ಭೇಟಿಗೆ ಅವಕಾಶಗಳಾಗತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು, ಏನೂ ಬರದೇ ಇರುವ ಹಾಗೆ ಅದನ್ನು ನೋಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮನೆಯವರಿಗೆ ಬಹಳ ವಿಧೇಯರಾಗಿ ವರ್ತಿಸಬೇಕು. ದೊಡ್ಡವರು ಹೇಳಿದ್ದನ್ನು ಕೇಳುವಂಥದ್ದಾಗಬೇಕು. ದೊಡ್ಡವರ ಮನಸ್ಸನ್ನು ಗೆಲ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಅಘೋರ ರುದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವೃತ್ತಿಯಲ್ಲಿ ಸಾಧನೆಯ ಜೊತೆಗೆ ನೀವೊಂದಷ್ಟು ಲಾಭವನ್ನು ಮಾಡಿಕೊಳ್ತಕ್ಕಂತಹ ಅವಕಾಶವೂ ಕೂಡ ಇದೆ. ಹಾಗಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನ ನಡೀಲಿ ಅಂತ ಅರ್ಥ. ಜನಮನ್ನಣೆ, ಗೌರವ, ಪುರಸ್ಕಾರಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಕೆಲಸದ ನಿಮಿತ್ತದಿಂದ ಮನೆಯಿಂದ ಹೊರಗಡೆ ಉಳ್ಕೊಳ್ತಕ್ಕಂಥದ್ದು. ಯಾವುದೇ ರೀತಿಯ ಬದಲಾವಣೆಯ ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಳ್ಬೇಡಿ. ಸದ್ಯಕ್ಕೆ ಅದು ಯಾವುದೇ ರೀತಿಯ ಪ್ರಯೋಜನವನ್ನು ಕೊಡದೇ ಇರತಕ್ಕಂಥದ್ದು. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ಅದನ್ನು ಹಾಗೇ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಸಾಧು ಸಂತರ ಸಮಾಗಮವಾಗಬಹುದು. ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಕ್ಕಳಿಗೆ ಸಿಹಿ ಪದಾರ್ಥವನ್ನು ಹಂಚಿ. ಶುಭವಾಗಿ. ತುಲಾರಾಶಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಬಹುದು ಅನ್ನುವಂಥದ್ದು ಸೂಚ್ಯವಾಗಿ ಗೊತ್ತಾಗುತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬೇರೆಯವರು ತಲೆಯನ್ನು ಹಾಕದೇ ಇರುವ ಹಾಗೆ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಯಾರೋ ಬಂದು ನಿಮಗೆ ಉಪದೇಶ ಮಾಡೋದು, ಇನ್ಯಾರಿಂದಲೂ ಬುದ್ಧಿ ಹೇಳಿಸ್ಕೊಳ್ಳುವಂಥದ್ದು, ಅಂತಹ ಪ್ರಮೇಯ ಬರಬಾರದು ಅನ್ನುವಂಥದ್ದು. ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವನ್ನು ಮಾಡಿಕೊಳ್ತೀರಿ, ಖಂಡಿತವಾಗಿ ಅದು ಬೇಡ ಅಂತ ಅರ್ಥ. ಕೆಲಸದಿಂದ ಬೇಸರವಾಗಲಿ, ಆಲಸ್ಯವಾಗಲಿ, ಆಯಾಸವಾಗಲಿ ನಿಮಗೆ ಕಾಡಬಹುದು. ಸ್ವಲ್ಪ ಮಟ್ಟಿಗೆ ಅದರ ಕಡೆ ಗಮನವನ್ನು ಹರಿಸಿ. ಸಾಮಾಜಿಕ ಸ್ಥಾನ ಮಾನ ಅಪೇಕ್ಷೆ ಪಡತಕ್ಕಂತಹ ದಿವಸ. ಸಮಾಜದಲ್ಲಿ ನನಗೂ ಗೌರವ ಸಿಗಬೇಕು, ನನಗೂ ಯಾವುದೋ ಒಂದು ಸ್ಥಾನವನ್ನು ಕಲ್ಪಿಸ್ಕೊಡ್ಬೇಕು, ಇವೆಲ್ಲವೂ ಕೂಡ ನಿಮ್ಮ ಆಸೆಗಳಾಗಿರಬಹುದು. ವಿದ್ಯಾರ್ಥಿಗಳಿಗೆ ಅನುಕೂಲವಾಗತಕ್ಕಂತಹ ದಿವಸ. ತಮ್ಮ ವ್ಯಾಸಂಗ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಾಗತ್ತೆ. ವೃದ್ಧರಿಗೆ ಅಂದರೆ ವಯಸ್ಸಾದವರಿಗೆ ಯಾವುದೋ ಒಂದು ರೀತಿಯ ಆಹಾರ ಪದಾರ್ಥವೋ ಹಣ್ಣೋ ಅದನ್ನು ಕೊಟ್ಟು ಅವರ ಮನಸ್ಸನ್ನು ಸಂತೋಷಪಡಿಸಿ. ಶುಭವಾಗಿ. ವೃಶ್ಚಿಕ ರಾಶಿ ಲೇಖಕರಿಗೆ ಉತ್ತಮವಾದಂತಹ ದಿವಸ ಇದು. ಕಷ್ಟಗಳನ್ನು ನಿಮ್ಮ ಮನಸ್ಥೈರ್ಯದಿಂದ ನೀವು ದೂರ ಮಾಡಿಕೊಳ್ಬೇಕು. ಏನೇ ಕಷ್ಟ ಬರಲಿ, ಮಾನಸಿಕವಾದಂತಹ ಧೈರ್ಯ, ಅದೆಲ್ಲದಕ್ಕೂ ಪರಿಹಾರವನ್ನು ಹುಡುಕುವಂತಹ ಕೆಲಸ ಆಗುವಂಥದ್ದಾಗತ್ತೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ ಬರಬಹುದು. ಭಗವಂತನ ಬಗ್ಗೆ, ನಿಮ್ಮ ಪೂರ್ವಜನ್ಮ, ಪುನರ್ಜನ್ಮ, ಹಾಗೆ ಮಾಡತಕ್ಕಂತಹ ಪೂಜೆ ಪುನಸ್ಕಾರ, ಹೋಮ ಹವನ, ಭಜನೆ, ಧ್ಯಾನ ಇತ್ಯಾದಿಗಳಲ್ಲಿ ಒಂದಷ್ಟು ನಂಬಿಕೆ ಬರ್ತಕ್ಕಂಥದ್ದು. ಜೊತೆಗೆ ಆ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಮನಸ್ಸು ಗಟ್ಟಿಯಾಗುವಂಥದ್ದು. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರಬೇಕು ಅನ್ನುವಂಥದ್ದು, ಪುಣ್ಯಕ್ಷೇತ್ರಗಳ ಮಹಿಮೆಯನ್ನು ತಿಳಿಬೇಕು ಅನ್ನುವಂಥದ್ದು, ಇವೆಲ್ಲವೂ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ. ನೆಂಟರೆಷ್ಟರಲ್ಲಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಬೇಕು, ಇಲ್ಲದೇ ಇದ್ದರೆ ಅಪಮಾನವಾಗತ್ತೆ. ನಿಮ್ಮ ನಿರ್ಧಾರಗಳಿಗೆ ಅವರ ಅಪಹಾಸ್ಯಗಳನ್ನು ಮಾಡ್ತಕ್ಕಂತಹ, ಅವಮಾನವನ್ನು ಮಾಡ್ತಕ್ಕಂತಹ ಸಾಧ್ಯತೆ ನೇರವಾಗಿ ಆಗಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಪೋಷಕರಿಗೆ ಬೇಸರವನ್ನು ಉಂಟು ಮಾಡಬೇಡಿ, ಅವರ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನಡ್ಕೊಳ್ಳಿ ಅನ್ನುವಂಥದ್ದು. ಹಳೆಯ ನೆನಪುಗಳಿಂದ ಒಂದಷ್ಟು ಸಂತೋಷವಾಗುತ್ತೆ. ಹಿಂದೆ ನಡೆದ ಘಟನೆಗಳನ್ನು ಜ್ಞಾಪಿಸ್ಕೊಳ್ತೀರಿ, ಖುಷಿ ಪಡ್ತೀರಿ ಅನ್ನುವಂಥದ್ದು. ಪಾರ್ವತೀ ಪರಮೇಶ್ವರರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದಾಗಿದೆ. ಬಂಧುಗಳಲ್ಲಿ ವ್ಯಾವಹಾರಿಕ ವಿಚಾರಕ್ಕೆ ಬೇಸರ, ಗಲಾಟೆ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಜೀವನದಲ್ಲಿ ಅಸ್ಥಿರತೆ ಕಾಣಬಹುದು.
ಯಾವುದೋ ಒಂದು ಸ್ಥಿರ ಅಲ್ಲ ಅನ್ನುವಂತಹ ಅನುಭವ ನಿಮಗೆ ಬರಬಹುದು. ನೀವು ಮಾಡತಕ್ಕಂತಹ ಒಳ್ಳೆಯ ಕೆಲಸಗಳು, ಆ ಧರ್ಮ ಕಾರ್ಯದಿಂದ ಬರುವಂತಹ ಕೀರ್ತಿ ಏನಿದೆ ಅದೆರಡು ಮಾತ್ರ ಶಾಶ್ವತ ಅಂತ ಹೇಳಿ ನೀವು ತಿಳಿಬೇಕಾದಂಥದ್ದು. ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಕಾಣುತ್ತೆ. ಗಾಬರಿಯಾಗುವುದಕ್ಕಿಂತಲೂ ಹೆಚ್ಚಾಗಿ ಸರಿಯಾದಂತಹ ಸೂಕ್ತವಾದಂತಹ ಸಲಹೆ, ಔಷಧಿಗಳನ್ನು ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಇಂದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕು. ಮನೆ ಕಟ್ಟತಕ್ಕಂತಹ ವಿಚಾರ ಬಂದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಆ ರೀತಿಯ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ನಂತರದಲ್ಲಿ ನಿರ್ಧಾರವನ್ನು ಮಾಡಿ ಇಂದ್ರಾಕ್ಷಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಅಪರೂಪದ ವ್ಯಕ್ತಿಯನ್ನು ಭೇಟಿ ಮಾಡಬಹುದು ಅಥವಾ ಅವರು ನೀವಿರುವಂತಹ ಜಾಗಕ್ಕೆ ಆಗಮಿಸಬಹುದು. ಇದು ಎರಡೂ ಕೂಡ ನಮಗೆ ಸಂತೋಷಕ್ಕೆ ಕಾರಣವಾಗುತ್ತೆ. ಮನೆ, ಮಕ್ಕಳು, ಕರ್ತವ್ಯ ಇದೆಲ್ಲವನ್ನ ನಿರ್ವಹಿಸ್ತಕ್ಕಂತಹ ಕುಟುಂಬ ನಿಮ್ಮದು. ಇದರಿಂದ ಒಂದಷ್ಟು ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ರಾಜಕಾರಣಿಗಳಿಗೆ ವಿಶೇಷವಾಗಿ ಶುಭವಾದಂತಹ ದಿವಸ ಇದು. ಮನೋರಂಜನೆಗೋಸ್ಕರವಾಗಿ ಅವಕಾಶವನ್ನು ಮಾಡಿಕೊಳ್ತೀರಿ, ಮನಸ್ಸಿಗೆ ಸಂತೋಷವನ್ನು ಹೊಂದುತ್ತೀರಿ ಅಂತಕ್ಕಂತಹ ಅರ್ಥ. ರಾಜಕೀಯ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನವೋ ಅಥವಾ ಇನ್ಯಾವುದೋ ತೃಪ್ತಿಯೋ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಆರ್ಥಿಕವಾದಂತಹ ಬಿಕ್ಕಟ್ಟು ಎದುರಾಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ, ಸಮಸ್ಯೆ ಆಗ್ಬೋದು. ಆದರೆ ಸಾಯಂಕಾಲದ ಹೊತ್ತಿಗೆ ಅದೆಲ್ಲವೂ ಕೂಡ ಸರಿ ಹೊಂದುತ್ತೆ ಅನ್ನುವಂಥದ್ದು ಸಮಾಧಾನಕರವಾದಂತಹ ವಿಚಾರ. ಕುಬೇರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ವಿನಾಕಾರಣ ಈ ದಿವಸ ಪ್ರಯಾಣ ಬೇಡ ಅಂತಕ್ಕಂತಹ ಒಂದು ಅನುಭವವನ್ನು ನಿಮಗೆ ತರುತ್ತೆ ಮನಸ್ಸಿಗೆ. ಅಂತಹ ಮನಸ್ಸು ಬಂದಾಗ ಪ್ರಯಾಣವನ್ನು ನೀವು ದೂರ ಮಾಡುವಂಥದ್ದು, ಮುಂದಕ್ಕೆ ಹಾಕುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಆರೋಗ್ಯ ಸಮಸ್ಯೆ ಮತ್ತು ಆಲಸ್ಯ ನಿಮ್ಮನ್ನು ಕಾಡುವಂಥದ್ದು. ಅಪರಿಚಿತರಲ್ಲಿ ಯಾವುದೇ ರೀತಿಯ ನಂಬಿಕೆಗಳು ಬೇಡ. ನಿಮಗೆ ಯಾರೋ ಪರಿಚಯ ಇಲ್ಲ, ಅವರ ಜೊತೆ ವ್ಯವಹಾರ ಮಾಡುವಂತಹ ಸಂದರ್ಭ ಬಂದಾಗ ಆದಷ್ಟು ಅದನ್ನು ಬೇಡ ಅನ್ನುವ ರೀತಿಯಲ್ಲಿ ನಿರ್ಧಾರ ಮಾಡಿ. ತುಂಬ ಅನಿವಾರ್ಯವಾದಾಗ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾದ್ದು ಮುಖ್ಯವಾಗುತ್ತೆ. ಮಕ್ಕಳ ದೂರದೂರಿನ ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಚರ್ಚೆ ನಡೀಬಹುದು. ಮಕ್ಕಳನ್ನು ಓದೋದಕ್ಕೋ ಅಥವಾ ಇನ್ಯಾವುದೋ ಪ್ರವಾಸಕ್ಕೋ ದೂರದೂರಿಗೆ ಕಳಿಸಬೇಕಾದಾಗ ತುಂಬ ಚರ್ಚೆಗಳನ್ನು ಮಾಡ್ತೀರಿ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುವಂತಹ ಸಾಧ್ಯತೆ. ಹಿರಿಯರ ಸಲಹೆ ಬಹಳ ಮುಖ್ಯವಾಗಿರುತ್ತೆ, ಅದನ್ನು ತಾತ್ಸಾರ ಮಾಡಬೇಡಿ, ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ಅನುಕೂಲ ಇರತಕ್ಕಂಥವರು ತುಪ್ಪದ ದೀಪವನ್ನು ಹಚ್ಚಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಇಂದು ದಿವಸ ತುಂಬ ತಾಳ್ಮೆಯಿಂದ ವರ್ತಿಸಬೇಕಾದಂಥದ್ದು. ವೃತ್ತಿ ಜೀವನವನ್ನು ಬದಲಾಯಿಸೋದಕ್ಕೆ ಈಗ ಸೂಕ್ತವಾದಂತಹ ಸಮಯ ಅಲ್ಲ. ಹಾಗಾಗಿ ಏನು ನೀವು ವೃತ್ತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಅದರಲ್ಲಿ ಮುಂದುವರಿತಕ್ಕಂತಹದ್ದು ಒಳ್ಳೆಯದಾಗಿರುತ್ತೆ. ಹಳೆಯ ಸ್ನೇಹಿತರು ಸಂಪರ್ಕಕ್ಕೆ ಬರಬಹುದು. ನಿಮ್ಮ ಯೋಜನೆಗೆ ಕುಟುಂಬದವರ ಪರಿಪೂರ್ಣವಾದಂತಹ ಸಹಕಾರ, ಸಹಾಯ ಸಿಕ್ಕುವಂತಹ ದಿವಸ. ಪ್ರತಿ ಕ್ಷಣವೂ ಕೂಡ ಜಾಗರೂಕತೆಯಿಂದ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಗೌರವಾನ್ವಿತ ವ್ಯಕ್ತಿಗಳು ಉತ್ತಮವಾದಂತಹ ಸಲಹೆಗಳನ್ನು ನಿಮಗೆ ನೀಡಬಹುದು. ಸ್ವೀಕಾರ ಮಾಡಿ ನಿರ್ಧಾರ ಮಾಡುವಾಗ ಸರಿಯಾದಂತಹ ನಿರ್ಧಾರ ನಿಮ್ಮದಾಗಿರಲಿ. ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.